ಇಂದು ಜೀವಿಸುವ ಯೇಸುವಿನ ನಾಮದಲ್ಲಿ ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ದೇವರ ವಾಕ್ಯವನ್ನು ಆಲಿಸುವ ಒಂದೊಂದು ವ್ಯಕ್ತಿಯನ್ನು, ಕುಟುಂಬವನ್ನು ಸಂತೋಷದಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಬ್ಯುಸಿ ಇರುವ ದಿನವಾದರೂ ನಿಮಗೆ ದೇವರ ವಾಕ್ಯವನ್ನು ಆಲಿಸಲು ದೇವರು ನೀಡಿದ ಸಮಯಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸೋಣ. ಇಂದು ನಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸುವ 3ನೆಯ ದಿನವಾಗಿದೆ. ಪ್ರಿಯರೇ, ಒಂದೊಂದು ದಿನವೂ ಆಲಿಸುವ ವಾಕ್ಯ ನಿಮಗೊಂದು ಅನುಗ್ರಹವಾಗಿ ಮಾರ್ಪಾಡಾಗುತ್ತದೆ. ಒಂದು ಸಂತೋಷವೂ ನಿರೀಕ್ಷೆಯೂ ಆಗಿದೆ. ಪ್ರಭುವೇ, ನಿಮ್ಮ ವಾಕ್ಯ ಆಲಿಸುವ ಒಂದು ವ್ಯಕ್ತಿ ಸಹ ನಾಶವಾದರು ಎಂದು ಕೇಳಲು ಸಾಧ್ಯವಾಗಬಾರದು. ನಿಮ್ಮ ವಾಕ್ಯವನ್ನು ಆಲಿಸಿ ಪ್ರಾರ್ಥಿಸುವ ಒಬ್ಬರು ಸಹ ಆತ್ಮಹತ್ಯೆ ಮಾಡಿಕೊಂಡರು ಎಂದು ಕೇಳಲು ಸಾಧ್ಯವಾಗಬಾರದು. ನಿಮ್ಮ ವಾಕ್ಯವನ್ನು ಆಲಿಸುವ ಒಬ್ಬರು ಮೋಸದಲ್ಲಿ ಬಿದ್ದರು, ನಿರಾಸೆ ಹೊಂದಿದರು ಎಂದು ಕೇಳಲು ಸಾಧ್ಯವಾಗಬಾರದು. ಬದಲಾಗಿ ದೇವರ ವಾಕ್ಯವನ್ನು ಆಲಿಸಿದ ಒಬ್ಬ ವ್ಯಕ್ತಿಯು, ಒಂದು ಕುಟುಂಬವು ಸರ್ವಶಕ್ತನಾದ ದೇವರ ಶಕ್ತವಾದ ಜೀವ ಇರುವ ವಾಕ್ಯದಿಂದ ಅನುಗ್ರಹಿಸಲ್ಪಟ್ಟರು ಎಂದು ಕೇಳಲು ಸಾಧ್ಯವಾಗಬೇಕು. ಅದಕ್ಕಾಗಿ ದೇವರು ನಡೆಸುತ್ತಿರುವ ಒಂದು ಶುಶ್ರೂಷೆಯಾಗಿದೆ ಈ ಡೈಲಿ ಬ್ಲೆಸ್ಸಿಂಗ್. ಪ್ರತಿನಿತ್ಯದ ಅನುಗ್ರಹ. ನಿರೀಕ್ಷೆಯಿಂದ, ಪ್ರಾರ್ಥನೆಯಿಂದ, ಸಂತೋಷದಿಂದ ನಮಗೆ ದೇವರ ವಾಕ್ಯವನ್ನು ಆಲಿಸೋಣ. ಕೀರ್ತನೆಗಳು 78ನೇ ಅಧ್ಯಾಯ 19 ಮತ್ತು 23ರಿಂದ 25ರವರೆಗೆ ವಾಕ್ಯವನ್ನು ಆಲಿಸೋಣ. ಜರೆವ ಮಾತಿನಲ್ಲಿ ಆಡಿಕೊಂಡರಿಂತು, ಅಡವಿಯಲ್ಲಿ ದೇವನೋಟ ಬಡಿಸುವನೆಂತೋ. ಆದರೂ ಮೇಘಮಂಡಲಕ್ಕೆ ಆಜ್ಞೆ ಇತ್ತನಾತ, ಅಂತರಿಕ್ಷ ದ್ವಾರಗಳನ್ನು ತೆರೆದನಾತ. ಸುರಿಸಿದನು ಅವರ ಮೇಲೆ ಉಣಲು ಅನ್ನವನ್ನು, ಅನುಗ್ರಹಿಸಿದನು ಸ್ವರ್ಗದ ದವಸ ಧಾನ್ಯವನ್ನು. ನರರಿಗುಣಲು ಕೊಟ್ಟನು ದೇವದೂತರ ಆಹಾರವನ್ನು, ಇತ್ತನವನಿಗೆ ತೃಪ್ತಿಕರವಾದ ಬೂರಿ ಔತಣವನ್ನು. ಪ್ರಿಯರೇ, ನಾವು ಈಗ ವಾಕ್ಯದಲ್ಲಿ ಆಲಿಸಿದ್ದು ಏನಾಗಿದೆ ಎಂದು ನಮಗೆ ಅರ್ಥವಾಗಲಿಲ್ಲ. 19ನೇ ವಾಕ್ಯದಲ್ಲಿ ಕೇಳಿದ್ದು ಸಂಶಯದ ಮಾತು ಆಗಿದೆ. ಅದರ ಉತ್ತರ 23ರಿಂದ 25ರವರೆಗೆ ಆಲಿಸಿದ ವಾಕ್ಯದಲ್ಲಿ ನಾವು ಗಮನಿಸಿದ್ದೆವು. ಹಾಗಾದರೆ ಮರುಭೂಮಿಯಲ್ಲಿ ಮನ್ನಾ ಕೊಡಲು ದೇವರಿಗೆ ಸಾಧ್ಯ? ನೀವು ಇಂದು ವಾಕ್ಯವನ್ನು ಆಲಿಸುವುದು 100% ವಿಶ್ವಾಸದಲ್ಲಿ ಆಗಿರಬಹುದು. ಕೆಲವೊಮ್ಮೆ ನೀವು ಹೀಗೆ ಸಂಶಯದಿಂದ ಇರಬಹುದು, ದೇವರಿಗೆ ಇನ್ನು ನನ್ನನ್ನು ಅನುಗ್ರಹಿಸಲು ಸಾಧ್ಯನಾ ಎಂದು ಸಂಶಯದಲ್ಲಿ ಇರುವುದು. ಆದರೂ ಸ್ವರ್ಗದಲ್ಲಿ ದೇವರು ನಿಮಗೆ ಅನುಗ್ರಹಿಸುತ್ತಾರೆ. ಹಾಲೆಲೂಯಾ. ಅನೇಕರು ಒಂದು ಮಾತು ಹೇಳುತ್ತಾರೆ, ಇನ್ನು ನಿನ್ನನ್ನು ದೇವರಿಗೆ ಬಿಟ್ಟರೆ ಯಾರಿಗೂ ಸಹ ಕಾಪಾಡಲು ಸಾಧ್ಯವಿಲ್ಲವೆಂದು. ಆದರೆ ದೇವರಿಗೆ ನಿನ್ನ ಈ ಅವಸ್ಥೆಯಿಂದ ರಕ್ಷಿಸಲು ಸಾಧ್ಯ. ನಿನ್ನ ಸಂಶಯವನ್ನು ತೆಗೆದುಹಾಕಿ ವಿಶ್ವಾಸದಿಂದ ಪ್ರಾರ್ಥಿಸಿರಿ. ನನ್ನ ಅವಿಶ್ವಾಸವನ್ನು ತೆಗೆದುಹಾಕಿ ನಾನು ವಿಶ್ವಾಸದಿಂದ ಹೇಳುತ್ತೇನೆ, ಮರುಭೂಮಿಯಲ್ಲಿ ಮನ್ನಾ ಕೊಡಲು ದೇವರಿಗೆ ಸಾಧ್ಯ. ನನ್ನ ಜೀವನವನ್ನು ಅನುಗ್ರಹಿಸಲು ದೇವರಿಗೆ ಸಾಧ್ಯ. ನನ್ನ ರೋಗವನ್ನು ಸೌಖ್ಯ ಮಾಡಲು ದೇವರಿಗೆ ಸಾಧ್ಯ. ನನಗೆ ಒಳ್ಳೆ ಭವಿಷ್ಯ, ಒಳ್ಳೆ ಕುಟುಂಬವನ್ನು ಕೊಡಲು ದೇವರಿಗೆ ಸಾಧ್ಯ. ನಾವು ದೇವರ ವಾಕ್ಯದಲ್ಲಿ ಆಲಿಸಿದ್ದು ಮನುಷ್ಯರು ದೇವದೂತರ ಆಹಾರವನ್ನು ತಿಂದರು ಎಂದು. ಸಾಧಾರಣ ಜನರ ಆಹಾರವಲ್ಲ, ದೇವದೂತರ ಆಹಾರ. 29ನೇ ವಾಕ್ಯದಲ್ಲಿ ಆಲಿಸೋಣ. ಸಿಕ್ಕಿತು ಅವರಿಗೆ ತಾವು ಬಯಸಿದು, ತೃಪ್ತರಾದರೂ ಹೊಟ್ಟೆ ತುಂಬ ತಿಂದು. ಪ್ರಿಯರೇ, ಪ್ರಾರ್ಥಿಸಿದವರು ಅನುಗ್ರಹಿಸಿ ತೃಪ್ತರಾಗಿ ಮಾಡುವ ದೇವರು ಇದ್ದಾರೆ. ಇಂದು ವಾಕ್ಯ ಆಲಿಸುವ ನೀವು ವಾಕ್ಯದಲ್ಲಿ ಸಿಗುವ ಅನುಗ್ರಹವನ್ನು ತಿಂದು ತೃಪ್ತರಾಗಿರಿ. ಹಾಲೆಲೂಯಾ. ನಿಮ್ಮ ಕುಟುಂಬದಲ್ಲಿ ಪ್ರೀತಿ, ಐಕ್ಯತೆ, ಸಮಾಧಾನ, ಒಗ್ಗಟ್ಟು, ಶಾಂತಿ ಅನುಭವಿಸುವಂತಾಗಲಿ. ವಿಜಯ, ಒಳಿತು ಅನುಭವಿಸಲು ಸಾಧ್ಯವಾಗಲಿ. ನೀವು ಇಲ್ಲಿ ಬಂದು ಸಾಕ್ಷಿ ಹೇಳುವಷ್ಟು ದೇವರು ನಿಮ್ಮನ್ನು ಅನುಗ್ರಹಿಸಲಿ. ದೇವರ ಅನುಗ್ರಹ ಈ ವಾಕ್ಯದೊಂದಿಗೆ ನಾನು ಅನುಭವಿಸಲಿ ಎಂದು ಪ್ರಾರ್ಥಿಸುತ್ತಾ ತೃಪ್ತಿ ಆಗುವಷ್ಟು ನೀವು ಪ್ರಾರ್ಥಿಸಿರಿ. ನಿಮ್ಮ ಮಕ್ಕಳು ದೇವರು ಅನುಗ್ರಹಿಸಲ್ಪಡಲಿ.
ಅದು ಸಾಧಾರಣವಾಗಿ ಮಿತಿಯಿಂದ ಅಲ್ಲ. ದೇವರ ಅನುಗ್ರಹ ಬೆಲೆ ಕಟ್ಟಲಾಗದಷ್ಟು ನಿಮಗೆ ಅನುಗ್ರಹ ಸಿಗಲಿ. ಈ ವಾಕ್ಯವನ್ನು ಬೇರೆಯವರಿಗೆ ಕಳಿಸಿಕೊಡಿರಿ. ನಿಮ್ಮ ಮಕ್ಕಳ ಭವಿಷ್ಯ, ಅವರ ಎಲ್ಲಾ ಆಲೋಚನೆಗಳು, ಅವರ ಎಲ್ಲ ಕಾರ್ಯಗಳನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಆಮೆನ್. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೈ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೆನ್.